ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಶುಕ್ರವಾರದ ಪೂಜೆ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಶುಕ್ರವಾರದ ಪೂಜೆನ ಮಿನಿ ವ್ಲಾಗ್ ಆಗಿ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ನ ಮಾಡಿ ಕಮೆಂಟ್ಸ್ ಎಲ್ಲ ಓದಿ ತುಂಬ ಖುಷಿ ಆಯಿತು. ತುಂಬ ಜನ ತುಂಬ ಡೌಟ್ಸ್ನ ಕೇಳಿದ್ರಿ. ಸೊ ಈ ವ್ಲಾಗಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋ ರೀತಿಲಿ ವ್ಲಾಗ್ನ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ನಿಮ್ಮ ಡೌಟ್ಸಿಗೆ ಉತ್ತರ ಈ ವ್ಲಾಗಲ್ಲಿ ಇರುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ವಾರದ ಪೂಜೆ ಶುಕ್ರವಾರದ ಪೂಜೆ ಆಗಿರುತ್ತೆ. ವಾರದ ಪೂಜೆ ಅಂತ ಅಂದರೆ ಮನೆ ದೇವರು ವಾರದ ಪೂಜೆ ಅಂತ ಹೇಳ್ತೀವಿ. ಶುಕ್ರವಾರ ವಾರದ ಪೂಜೆ ಆಗಿರುತ್ತೆ. ಸೊ ಲಕ್ಷ್ಮೀ ದೇವರು ಮನೆ ದೇವರು ಆಗಿರೋದ್ರಿಂದ ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡೋದು ನಮಗೆ ರೂಢಿಯಲ್ಲಿದೆ. ನಮಗೆ ಶುಕ್ರವಾರ ವಾರ ಇರೋದ್ರಿಂದ ಗುರುವಾರ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಗುರುವಾರನೂ ಸ್ವಲ್ಪ ದೇವ್ರ ಮೇಲೆ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಮತ್ತು ಶುಕ್ರವಾರನೂ ದೇವ್ರ ಮೇಲೂ ಒರೆಸಿ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ. ಗುರುವಾರನೇ ಒರೆಸಿದ್ದೀನಲ್ಲ ಅಂತ ನನಗೆ ಶುಕ್ರವಾರ ಒರೆಸ್ತಾನೆ ಇರೋದು ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಶುಕ್ರವಾರನೂ ಒರೆಸಿ ಪೂಜೆ ಮಾಡಿಬಿಡ್ತೀನಿ. ಫೋಟೋನ ಒರೆಸೋಕ್ಕೆ ಅಂತ ಒಂದು ಟವಲ್ನ ಇಟ್ಕೊಂಡಿರ್ತೀನಿ. ಸೊ ಆ ಟವಲ್ನ ಒದ್ದನೆ ಮಾಡ್ದಂಗೆ ಮೊದಲು ಕುಂಕುಮ ಎಲ್ಲ ನೀಟಾಗಿ ಹೋಗೋ ರೀತಿಯಲ್ಲಿ ಒರೆಸ್ಕೊಳ್ತೀನಿ. ಆಮೇಲೆ ಒದ್ದೆ ಮಾಡಿ ಫೋಟೋನ ಒರೆಸ್ತೀನಿ. ಯಾಕಂದರೆ ಸೊ ಕುಂಕುಮ ಫೋಟೋದಲ್ಲಿ ಇರಬೇಕಾದ್ರೇ ಒದ್ದೆ ಮಾಡಿ ಟವಲಲ್ಲಿ ಒರೆಸೋಕೆ ಹೋದರೆ ಏನಾಗುತ್ತೆ ಅಂದರೆ ನೀಟಾಗಿ ಹೋಗಲ್ಲ, ಒಂಥರ ಬರ ಇದ್ದಂಗೆ ಅನಿಸುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿ. ನನಗೆ ಕಮೆಂಟಲ್ಲಿ ಕೇಳಿದ್ರಿ ದೇವ್ರ ಫೋಟೋಕ್ಕೆ ಹಾಕಿರುವಂಥ ಹೂನ ನೆಲಕ್ಕೆ ಹಾಕಿ ಗುಡಿಸ್ಬಾರ್ದು ಅಂತ ಹೇಳಿ. ಸೊ ನಾನು ನೆಲಕ್ಕೆ ಹೂಗಳನ್ನ ಹಾಕಿ ಗುಡ್ಸೋಕ್ಕೆ ಹೋಗಲ್ಲ. ನೆಲದಲ್ಲಿರುವಂಥ ಡೆಸ್ಟ್ನ ಗುಡಿಸ್ಕೊಳ್ತೀನಿ ಅಷ್ಟೇ. ದೇವ್ರ ಫೋಟೋದಲ್ಲಿ ಹಾಕಿರುವಂಥ ಹೂನ ನಾನು ಯಾವುದಾದ್ರೂ ಗಿಡದ ಹತ್ರ ಹಾಕ್ತೀನಿ. ನಮ್ಮ ಮನೇಲಿ ಬೆಳಗ್ಗೆ ಟೈಮು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೇ ದೀಪ ಹಚ್ಚಿ ಹೋಗ್ತಾರೆ. ಆವಾಗ ಒಂದ್ಸಲ ಹೂನ ತೆಗೆದು ಅಂದರೆ ಬಾಡೋಗಿರೋ ಹೂನ ತೆಗೆದು ಮಡಿಸಿ ಹೋಗ್ತಾರೆ. ಮತ್ತು ಈವ್ನಿಂಗಲ್ಲಿ ಹೂ ಬಾಡೋಗಿದ್ರೆ ನಾನು ತಿರ್ಗಾ ಚೇಂಜ್ ಮಾಡಿ ಇಡ್ತೀನಿ. ಮಾಡಬೇಕಾದ್ರೆ ಬರೀ ನೆಲದಲ್ಲಿ ಕುತ್ಕೊಂಡು ಪೂಜೆನ ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ಹಾಗಾಗಿ 2 ಮಣೆನ ಇಟ್ಕೊಂಡಿದ್ದೀನಿ. ಸೊ ಮಣೆ ಇಲ್ಲ ಅಂತ ಅಂದರೆ ಒಂದು ಮ್ಯಾಟ್ ರೀತಿಲಾದರೂ ಆಗ್ಬೋದು, ಬಟ್ಟೆನಾದರೂ ಆಗ್ಬೋದು, ಇಲ್ಲ ಒಂದು ಟವಲ್ ಆದರೂ ಆಗ್ಬೋದು. ಸೊ ಅದನ್ನು ದೇವ್ರ ಮೇಲೆ ಮಡಚಿ ಎತ್ತಿಡ್ಬೋದು ನೀಟಾಗಿ. ಈ ರೀತಿ ಹಾಕ್ಕೊಂಡು ಪೂಜೆನ ಮಾಡಬಹುದು. ನನಗೆ ಇನ್ನೊಂದು ಕ್ವಶನ್ ಕೂಡ ಕೇಳಿದ್ರಿ, ಕುಂಕುಮನೇ ಇಟ್ಟಿಲ್ಲ ಹೊಸ್ಲಿಗೆ ಅಂತ ಹೇಳಿ. ಸೊ ನಾನು ಕುಂಕುಮನ ಇಟ್ಟಿದ್ದೆ, ಬಟ್ ಅದನ್ನು ಆ್ಯಡ್ ಮಾಡಿಲ್ಲ ಮಿನಿ ವ್ಲಾಗಲ್ಲಿ ಅಷ್ಟೇ. ಕುಂಕುಮ ಎಲ್ಲ ಇಟ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕಿ ಹೊಸ್ಲಿಗೆ ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡ್ತೀನಿ. ಹಾಗೆ ನಾನು ದಿನನಿತ್ಯ ಮುಂಭಾಗಲಲ್ಲಿ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕಾದ್ರೆ ರಂಗೋಲಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ತೀನಿ. ಆದರೆ ದೇವ್ರ ರೂಮಿಗೆ ಯಾವಾಗಲೂ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡೋ ಅಂಥದ್ದು. ಸೊ ಅದನ್ನು ಹಾಗೆ ಸಪ್ರೇಟಾಗಿ ದೇವ್ರ ರೂಮಲ್ಲೇ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ನನಗೆ ಇನ್ನೊಬ್ಬರು ಕಮೆಂಟಲ್ಲಿ ಕೇಳಿದರು ದೇವ್ರ ರೂಮ್ ಸೈಜ್ನ ಹೇಳಿ ಅಂತ. 6x4 ಇದೆ, ಆರಾಮಾಗಿ 2 ಜನ ಕೂತ್ಕೊಂಡು ಪೂಜೆನ ಮಾಡಬಹುದು. ಹಾಗೆ ನನಗೆ ಕೆಲವೊಂದು ಕಮೆಂಟ್ನ ಓದಿ ತುಂಬಾ ಖುಷಿ ಆಯಿತು. ಸೊ ತುಂಬ ಒಳ್ಳೊಳ್ಳೆ ರೀತಿಯಲ್ಲಿ ಕಮೆಂಟ್ನ ಮಾಡಿದ್ರಿ. ಹಾಗೆ ಇನ್ನೂ ಕೆಲವು ಕಮೆಂಟ್ಸ್ನ ನೋಡಿ ಸ್ವಲ್ಪ ಬೇಜಾರಂತ ಅನ್ನಿಸ್ತು. ಯಾಕಂತ ಅಂದರೆ ಪೂಜೆ ಮಾಡೋದನ್ನು ಒಂದು ಶೋ ಅಪ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀರಾ ಅಂತ ಕಮೆಂಟ್ ಮಾಡಿದರು. ಪೂಜೆ ಮಾಡೋದ್ರಿಂದ ಶೋ ಅಪ್ ತೋರಿಸ್ದಂಗೆ ಏನು ಅನ್ನಿಸ್ತು ಅಂತ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅದು. ಹಾಗೆ ನನಗೆ ಇನ್ನೊಂದು ಕಮೆಂಟ್ ಕೂಡ ಬಂದಿತ್ತು, ನಾನ್ ವೆಜ್ ತಿಂತೀರಾ ಇಷ್ಟೆಲ್ಲ ಪೂಜೆ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ನಾವು ವಾರದಲ್ಲಿ 1 ದಿನ ಮಾತ್ರ ನಾನ್ ವೆಜ್ ಮಾಡೋ ಅಂಥದ್ದು. ಸೊ ನಾನು ಶುಕ್ರವಾರ ಪೂಜೆ ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಾನ್ ವೆಜ್ ವಿಡಿಯೋನೇ ಅಪ್ಲೋಡ್ ಮಾಡೋದ್ರಿಂದ ಬಟ್ ಅವ್ರಿಗೆ ಆ ರೀತಿ ಅಂತ ಅನ್ನಿಸ್ತು ಅಂತ ಅನ್ಕೋತೀನಿ. ಯಾಕಂತಂದರೆ ನಾವು ಭಾನುವಾರ ಮಾತ್ರನೇ ನಾನ್ ವೆಜ್ ಮಾಡೋ ಅಂಥದ್ದು. ಗುರುವಾರ ಶುಕ್ರವಾರ ಶನಿವಾರ ನಾನ್ ವೆಜ್ ನಾವು ತಿನ್ನಕ್ಕೆ ಹೋಗಲ್ಲ. ಮತ್ತು ಉಳಿದಿದ್ದು ಯಾವುದೇ ಡೇಸಲ್ಲೂ ಕೂಡ ನಾನು ತಿನ್ನಕ್ಕೆ ಹೋಗಲ್ಲ. ನಮ್ಮನೆಯವರು ಸಿದ್ಧರ ದೇವಸ್ಥಾನಕ್ಕೆ ಹೋಗ್ತಾರೆ. ಶುಕ್ರವಾರ ಮನೆ ದೇವ್ರ ವಾರ, ಶನಿವಾರ ನಾರಾಯಣನ ವಾರ. ಹಾಗಾಗಿ ನಾವು ನಾನ್ ವೆಜ್ ಮಾಡಲ್ಲ. ನಮಗೆ ಉಳಿದಿರೋದು ಭಾನುವಾರ ಮಾತ್ರ. ಸೊ ಭಾನುವಾರನ ನಾನ್ ವೆಜ್ ಮಾಡ್ತೀವಿ. ಹಾಗೆ ನಾನಿಲ್ಲಿ ಶಂಖ ಎಲ್ಲ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನಾನು ಇದನ್ನು ಪಾತ್ರೆ ಜೊತೆಗೆ ವಾಶ್ ಮಾಡಿ ಎತ್ತಿಡಕ್ಕೆ ಹೋಗಲ್ಲ. ದೇವ್ರಮ್ಗೆ ಒಂದು ಪಾತ್ರೆನ ತಗೊಂಡೋಗಿ ಅದರಲ್ಲಿ ನೀರು ಹಾಕಿ ನೀಟಾಗಿ ಈ ರೀತಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಹಾಗೆ ಈ ಶಂಖ ತಿರುಪತಿ ಹೋದಾಗ ತಂದಿದ್ದಂಥದ್ದು. ಅದರ ಜೊತೆಗೆ ನಾನು ಸುದರ್ಶನ ಚಕ್ರ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈ ಥರದ್ದೆಲ್ಲ ವಸ್ತುಗಳನ್ನ ನಾನು ದೇವ್ರ ಮೇಲೆ ಹಾಗೆ ವಾಶ್ ಮಾಡಿ ಎತ್ತಿರ್ತೀನಿ. ಇದು ಸಾಲಿಗ್ರಾಮ ಮತ್ತು ಶಿವಲಿಂಗ ಮತ್ತು ನಂದಿನ ನಾನು ಶಿವರಾತ್ರಿ ಹಬ್ಬದಲ್ಲಿ ಶಿವಪೂಜೆಗೆ ಸೇರ್ಕೊಂಡಿರ್ತೀವಿ ಆವಾಗ ಕೊಟ್ಟಿದ್ದಂಥದ್ದು. ಅದರ ಜೊತೆಯಲ್ಲಿ ಒಂದು ಪಚ್ಚೆ ಗಣಪತಿ ಇದೆ. ಸೊ ಇದು ಪಚ್ಚೆ ಕಲ್ಲು ಅಂತ ಬರುತ್ತಲ್ಲ ಅದರಿಂದ ಮಾಡಿರೋ ಅಂಥದ್ದು. ಮಕ್ಕಳು ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೆಯದು ಈ ಗಣಪತಿ ಪೂಜೆ ಮಾಡಿ. ಹಾಗೆ ಗಂಧ ತೆಗೆಯೋ ಕಲ್ಲು ಕೂಡ ವಾಶ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಈ ಕಲ್ಲು ಬಗ್ಗೆ ಕೂಡ ಕಮೆಂಟಲ್ಲಿ ಕೇಳಿದ್ರಿ ಎಲ್ಲಿ ತಗೊಂಡಿದ್ದು ಅಂತ. ನಾನು ಈ ಕಲ್ಲನ್ನ ಆಲಂಗುಡಿ ಗುರು ಭಗವಾನ್ ದೇವಸ್ಥಾನದಲ್ಲಿ
ರೂಪದಲ್ಲಿ ಈ ಕಲ್ಲನ್ನ ತಗೊಂಡಿದ್ದು. ನನಗೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದಂಥ ಪ್ರಶ್ನೆ, ಸಿಲ್ವರ್ ಪಾತ್ರೆನ ಯಾವ ರೀತಿ ವಾಶ್ ಮಾಡ್ತೀರಾ ಅಂತ ಹೇಳಿ. ನಾನು ಸಿಲ್ವರ್ ಪಾತ್ರೆನ ಸಬೀನಾ ಪೌಡ್ರಿಂದ ವಾಶ್ ಮಾಡ್ತೀನಿ. ಹಾಗೆ ಹಿತ್ತಾಳೆ ಪಾತ್ರೆಗಳನ್ನು ಕೂಡ ವಾಶ್ ಮಾಡಿದ ತಕ್ಷಣವೇ ನಾನು ಒಂದು ಡ್ರೈ ಬಟ್ಟೆ ತಗೊಂಡು ಒರೆಸಿ ನೀಟಾಗಿ ಎತ್ತಿಟ್ಬಿಡ್ತೀನಿ. ಒಂದು ವಾರದವರೆಗೂ. ಹಾಗೆ ನಾನು ಶಂಖ ಎಲ್ಲ ವಾಶ್ ಮಾಡಿದ್ನಲ್ಲ, ಶಂಖನ ತಂದಿದ್ದು ನಾನು ತಿರುಪತಿಯಲ್ಲಿ ತಗೊಂಡು ಬಂದಿದ್ದು. ಸೊ ಇದನ್ನು ಕೂಡ ಡ್ರೈ ಬಟ್ಟೆ ತಗೊಂಡು ಒರೆಸಿ ಇಟ್ಟಿದ್ದೀನಿ. ಅಕ್ಕಿ ಮೇಲೆ ಇಡೋದ್ರಿಂದ ಒದ್ದೊದ್ದೆ ಆಗಿ ಇಟ್ಟರೆ ಅಕ್ಕಿ ಒಂದು ವಾರದವರೆಗೂ ಇರಲ್ಲ, ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಒರೆಸಿ ಇಡೋ ಅಂತ. ಹಾಗೆ ಇನ್ನೊಂದು ಕಮೆಂಟಲ್ಲಿ ನನಗೆ ತುಂಬ ಸಲ ಕೇಳಿದ್ದ ಪ್ರಶ್ನೆ ಏನು ಅಂತ ಅಂದರೆ, ಸ್ಯಾಂಡಲ್ವುಡ್ನ ಎಲ್ಲಿ ತಗೊಂಡ್ರಿ ಅಂತ. ಈ ಸ್ಯಾಂಡಲ್ವುಡ್ನ ನಾನು ತಿರುಪತಿಗೆ ಹೋಗಿದ್ದಾಗ ಪದ್ಮಾವತಿ ಅಮ್ಮನ ಟೆಂಪಲ್ ಹತ್ರ ತಗೊಂಡಿದ್ದಂಥದ್ದು. ಇದಕ್ಕಿಂತ ಮುಂಚೆ ಇನ್ನೂ 2 ಸ್ಯಾಂಡಲ್ವುಡ್ನ ಇಟ್ಕೊಂಡಿದ್ದೆ. ಅದನ್ನು ನಾನು ಧರ್ಮಸ್ಥಳದಲ್ಲಿ ಸುಬ್ರಹ್ಮಣ್ಯದಲ್ಲಿ ತೊಗೊಂಡಿದ್ದು. ಅದು ಖಾಲಿ ಆದಮೇಲೆ ನಾನು ನೆಕ್ಸ್ಟ್ ತಿರುಪತಿಗೆ ಹೋಗಿದ್ದಾಗಲೇ ಈ ಸ್ಯಾಂಡಲ್ನ ತಗೊಂಡಿದ್ದು. ತುಂಬಾ ಒಳ್ಳೆಯದು ಸ್ಯಾಂಡಲ್ ಇಡೋದ್ರಿಂದ. ಅದರಲ್ಲೂ ಮಕ್ಕಳು ದಿನನಿತ್ಯ ಸ್ಕೂಲ್ಗೆ ಹೋಗಬೇಕಾದ್ರೆ ಹಣೆ ಮೇಲೆ ಇಟ್ಕೊಂಡು ಹೋಗೋದ್ರಿಂದ ತುಂಬಾ ಒಳ್ಳೆಯದು, ತಂಪಾಗಿರುತ್ತೆ, ವಿದ್ಯಾಭ್ಯಾಸನೂ ಜಾಸ್ತಿ ಆಗುತ್ತೆ ಸ್ಯಾಂಡಲ್ ಇಡೋದ್ರಿಂದ. ಹಾಗೆ ಮೋಸ್ಟ್ ಆಫ್ ದ ರಿಪೀಟೆಡ್ ಕಮೆಂಟ್ ಅಂತ ಅಂದರೆ, ಈ ಚಿಕ್ಕ ಬಾಟ್ಲಲ್ಲಿ ಏನಿದೆ ಅಂತ ಹೇಳಿ. ಸೊ ಇದು ಜವಾದಿ ಪೌಡ್ರಾ ಇಲ್ಲ ಜವಾದು ಪೌಡ್ರಾ ಅಂತ ಕೂಡ ಕೇಳಿದ್ದೀರಾ. ಸೊ ಕೆಲವೊಂದು ಕಡೆ ಕೆಲವೊಂದು ರೀತಿಲಿ ಹೇಳ್ತಾರೆ ಅಂತ ಅನ್ಕೋತೀನಿ. ನಾನು ಪಾಂಡಿಚೇರಿಲಿ ಇರೋದ್ರಿಂದ ಇಲ್ಲಿ ಜವಾದಿ ಪೌಡ್ರ್ ಅಂತಲೂ ಹೇಳ್ತಾರೆ. ನಮ್ಮ ಕಡೆ ಅಂದರೆ ಕರ್ನಾಟಕದಲ್ಲಿ ಜವಾದು ಪೌಡ್ರ್ ಅಂತಲೂ ಹೇಳ್ತಾರೆ ಅಂತ ಅನಿಸುತ್ತೆ. ಬಟ್ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಜವಾದಿ ಪೌಡ್ರ್ ಅಂತಲೇ ಹೇಳೋದು. ಜವಾದಿ ಪೌಡ್ರನ್ನ ಒಂದು ಚುಟುಕಿ ಹಾಕಿ ಗಂಧದಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ತುಂಬಾ ಒಳ್ಳೆ ಗುಡ್ ಸ್ಮೆಲ್ ಇದೆ. ಹಾಗೆ ದೇವಸ್ಥಾನದಲ್ಲೇ ಇದ್ದೀವಿ ಅನ್ನೋ ರೀತಿಲಿ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಹುರುಳಿಲಿ ಅಲಂಕಾರ ಮಾಡಬೇಕಾದ್ರೂ ಅಷ್ಟೇ, ಮನೆಯಲ್ಲಿ ಹಾಲಲ್ಲಿ ಕುತ್ಕೊಂಡಿದ್ರೆ ತುಂಬ ಒಳ್ಳೆ ಘಮ ಘಮ ಅಂತ ಸ್ಮೆಲ್. ಹಾಗೆ ನಾನು ಕಳಸ ಇಡೋ ಚೊಂಬಗ್ಗೆನೂ ಕೂಡ ಕೇಳಿದ್ರಿ. ಇದನ್ನು ತಗೊಂಡು ನಾನು 15 ವರ್ಷ ಆಯಿತು. ಹಾಗೆ ಇದು 206 ಗ್ರಾಮ್ ಇದೆ. ಸೊ ಇವಾಗಿನ ರೇಟಲ್ಲಿ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಹಾಕ್ಬೋದು. ಹಾಗೆ ನಾನು ಇವಾಗ ಕಳಸ ಇಡೋದನ್ನು ತೋರಿಸ್ತಿದ್ದೀನಿ. ನಾನು ಇದರಲ್ಲಿ ಫುಲ್ಲಾಗಿ ನೀರನ್ನ ತುಂಬಿದ್ದೀನಿ. ಆ ನೀರು ಜೊತೆಗೆ ನಾನು ನನ್ನ ಕೈಯಲ್ಲಿ ಗೋಮತಿ ಚಕ್ರಗಳಿದೆ, 8 ಗೋಮತಿ ಚಕ್ರನ ಆ ಚೆಂಬೊಳಗಡೆ ಹಾಕ್ತೀನಿ. ಸೊ ಅದಾದಮೇಲೆ ಒಂದು ಏಲಕ್ಕಿನ ಹಾಕ್ತೀನಿ. ಹಾಗೆ ಸ್ವಲ್ಪ ಜವಾದಿ ಪೌಡ್ರನ್ನು ಕೂಡ ಹಾಕ್ತೀನಿ. ಗುಡ್ ಸ್ಮೆಲ್ ಇರುತ್ತಲ್ವ. ಸೊ ಲಕ್ಷ್ಮೀ ದೇವಿಗೆ ಗುಡ್ ಸ್ಮೆಲ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜವಾದಿ ಪೌಡ್ರ್ ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ಅರಿಶಿನ ಕುಂಕುಮನೂ ಹಾಕ್ತೀನಿ. ಇದನ್ನೆಲ್ಲ ಹಾಕಿ ವಿಳೆದೆಲೆ 5 ವಿಳೆದೆಲೆನ ಇಡ್ತೀನಿ. ವಿಳೆದೆಲೆ ಇಡಬೇಕಾದ್ರೆ ದೇವ್ರ ಸಂಖ್ಯೆ ಅಂತಲೇ ಒಂದು ಟವಲ್ನ ಎತ್ತಿಟ್ಕೊಂಡಿರ್ತೀನಿ. ಆ ಟವಲಲ್ಲಿ ಎಲೆಗಳೆಲ್ಲ ಒರೆಸಿ ನೀಟಾಗಿ ಆಮೇಲೆ ಕಳಸನ ಇಡ್ತೀನಿ. ಸೊ ಅಂಗಡೀಲಿ ಏನು ತೊಗೊಂಡು ಬಂದಿರ್ತೀನಿ ಅದನ್ನು ವಾಶ್ ಮಾಡ್ದೇ ಹಾಗೆ ವಿಳೆದೆಲೆನ ಇಡೋಕ್ಕೆ ಹೋಗಲ್ಲ. ಯಾಕಂದರೆ ಕಳಸ ದಿನನಿತ್ಯ ಫ್ರೆಶ್ ಆಗಿ ಕಾಣಿಸಲ್ಲ. ಒಂದು ವಾರದಷ್ಟರಲ್ಲೇ ಎಲೆಗಳೆಲ್ಲ ಕೊಳ್ತೋಗಿರೋಂಗಾಗಿರುತ್ತೆ. ಎಷ್ಟು ಚೆನ್ನಾಗಿ ಒರೆಸಿ ತೊಳೆದು ಕಳಸನ ಇಡ್ತೀವಿ ಅಷ್ಟೇ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ಕಳಸ. ಹಾಗಾಗಿ ನಾನು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ. ಅದರ ಜೊತೆಗೆ ಗಂಧ ಎಲ್ಲ ಇಟ್ಟು ಅದರ ಮೇಲೆ ಕೆಂಪು ಕುಂಕುಮನ ಇಟ್ಟು ಕಳಸನ ಇಡ್ತೀನಿ. ಹಾಗೆ ನಾನು ಮುಂದಿನ ವಾರ ಕಳಸ ತೆಗಿಬೇಕಾದ್ರೆ ಕಳಸದ ನೀರನ್ನ ಮನೆಯಲ್ಲಿ ಸ್ವಲ್ಪ ಎರ್ಚ್ಕೊಂಡು ಬರ್ತೀನಿ. ಆ ನೀರನ್ನ ಹಾಗೆ ತಗೊಂಡೋಗಿ ಸಿಂಕಿಗೆ ಹಾಕೋದಾಗಿರ್ಬೋದು, ಮತ್ತು ಎಲ್ಲೋ ಬೇರೆ ಕಡೆ ಚೆಲ್ಲೋದು ಮಾಡಬಾರ್ದು. ಆ ಕಳಸದ ನೀರು ನೀವು ಈ ರೀತಿ ಜವಾದಿ ಪೌಡ್ರೆಲ್ಲ ಹಾಕಿ ಇಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಸ್ಮೆಲ್ ಬರಲ್ಲ. ತುಂಬಾ ಒಳ್ಳೆ ಘಮ ಘಮ ಅಂತ ಇರುತ್ತೆ ಸ್ಮೆಲ್ಲು. ಅದನ್ನು ಕಳಸ ಇಟ್ಟು ಪೂಜೆ ಮಾಡಿರೋದಲ್ವ. ಸೊ ಹಾಗಾಗಿ ನಮ್ಮ ಮನೇಲಿ ಅದನ್ನು ನೀರನ್ನ ಎರ್ಚ್ಕೊಂಡ್ರೆ ತುಂಬಾ ಶುಭ ಅಂತ ಅನಿಸುತ್ತೆ. ಕಳಸದ ನೀರನ್ನ ಈ ರೀತಿ ಯೂಸ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ತೆಂಗಿನಕಾಯಿನ ಕೂಡ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಈ ವಾರ ಒಂದು ತೆಂಗಿನಕಾಯಿ, ಮುಂದಿನ ವಾರ ಒಂದು ತೆಂಗಿನಕಾಯಿ ಅಂತ ನಾನು ಹೊಸದಾಗಿ ತೆಂಗಿನಕಾಯಿನ ಇಡಕ್ಕೆ ಹೋಗಲ್ಲ. ಹಾಗೆ ಹೊಸದಾಗಿ ಕಳಸ ಇಡಬೇಕಾದ್ರೆ ತೆಂಗಿನಕಾಯಿನ ನೋಡಿ ಇಡಬೇಕಾಗುತ್ತೆ. ಯಾಕಂದರೆ ತೆಂಗಿನಕಾಯಿ ತುಂಬ ನೀರಿದೆಯೋ ಬಲ್ತಿದೆಯೋ, ತೆಂಗಿನಕಾಯಿ ತುಂಬ ಚೆನ್ನಾಗಿ ಶೇಕ್ ಮಾಡಿದ್ರೆ ನೀರು ಅಲ್ಲಾಡಬೇಕು. ಸೊ ಈ ರೀತಿ ಇರಬೇಕಾದ್ರೆ ಕಳಸನ ಇಡಬೇಕಾಗುತ್ತೆ. ತುಂಬ ದಿನಗಳ ಕಾಲ ಕಳಸನ ಒಂದೇ ತೆಂಗಿನಕಾಯಿಲಿ ಇಡ್ಬೋದು. ನನಗೆ ಇದುವರೆಗೂ 3 ತೆಂಗಿನ ಸಸಿಗಳು ಬಂದಿದೆ. ಕಳಸಕ್ಕಿಟ್ಟಿದ್ದ ತೆಂಗಿನಕಾಯಿಲಿ 3 ತೆಂಗಿನ ಸಸಿಗಳು ಬಂದಿದೆ. ಸೊ ತುಂಬಾ ಒಳ್ಳೆಯದು, ಇದರಿಂದ ತುಂಬಾ ಒಳ್ಳೆಯದಂತ ಅನಿಸುತ್ತೆ. ನಾನು ಆ ರೀತಿ ಫೀಲ್ ಮಾಡ್ತೀನಿ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಕೆಲವರು ವಾರನೂ ಚೇಂಜ್ ಮಾಡಿ ಇಡ್ತಾ ಇರ್ತಾರೆ. ಸೊ ಆ ಥರನೂ ಕೂಡ ಪೂಜೆ ಮಾಡ್ಬೋದೇನೋ, ಬಟ್ ನನಗದು ಸರಿಯಾಗಿ ಗೊತ್ತಿಲ್ಲ. ನಾನು ಈ ರೀತಿ ಫಾಲೋ ಮಾಡ್ತೀನಿ. ಕುಂಕುಮ ಎಲ್ಲ ಇಟ್ಟು ಕಳಸನ ರೆಡಿ ಮಾಡಿಕೊಂಡೆ. ಸೊ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ 2 ದಾರನ ತೋರಿಸ್ತಾ ಇದ್ದೀನಿ. ಈ ದಾರದ ಉಂಡೆನ ನಾನು ದೇವ್ರ ಮಲೆ ಇಟ್ಕೊಂಡಿರ್ತೀನಿ. ಹೊರಗಡೆ ಮಕ್ಳ ಕೈ ಸಿಗೋದಾಗಲಿ, ಹಾಗೆ ನಾನೇ ತಿರ್ಗಾ ಏನಾದರೂ ಮುಟ್ಟೋದಾಗಲಿ ಮಾಡೋಕ್ಕೆ ಹೋಗಲ್ಲ. ಸೊ ಯಾಕಂತ ಅಂದರೆ ನಾನು ಲಕ್ಷ್ಮೀ ಅಮ್ಮನ ಮುಖವಾಡಕ್ಕೆ ಈ ದಾರನ ಹಿಂದೆ ಹಾಕಿ ತೆಂಗಿನಕಾಯಿಗೆ ಕಟ್ಟೋದ್ರಿಂದ ಈ ದಾರನ ದೇವ್ರ ಮಲೆ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಹೇಳಿದೆ.
ಇವಾಗ ಅಮ್ಮನವರಿಗೆ ಬೊಟ್ಟೆಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಟು ಅರಿಶಿನ ಎಲ್ಲ ಹಚ್ಚಿ ಕಾಯಿಗೆ ದಾರದಲ್ಲಿ ಕಟ್ಟಬೇಕು. ಹಾಗೆ ಮೊದಲೆಲ್ಲ ಲಕ್ಷ್ಮೀ ಮುಖವಾಡ ತಗೋಬೇಕಾದ್ರೆ ಬೆಳ್ಳಿಲೇ ಅದಕ್ಕೆ ಫೇಮ್ ಥರ ಮಾಡಿ ಹಂಗೆ ತೆಂಗಿನಕಾಯಿಗೆ ಸಿಕ್ಸೋ ಥರ ಕೊಡ್ತಾಯಿದ್ರು. ಸೊ ಇವಾಗ ಆ ಥರ ಇಲ್ಲ. ಸೊ ಬರೀ ಲಕ್ಷ್ಮೀ ಅಮ್ಮನ ಮುಖವಾಡ ಮಾತ್ರ ಸಿಗುತ್ತೆ. ಹಿಂದೆ ದಾರದಿಂದ ಹಾಕಿ ಕಟ್ಟೋ ರೀತಿಲಿ 2 ಹೂಕನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸೇರಿಸಿ ನಾವು ದಾರದಲ್ಲಿ ತೆಂಗಿನಕಾಯಿಗೆ ಹಾಕಬೇಕಾಗತ್ತೆ. ಸೊ ನಾನು ಲಕ್ಷ್ಮೀ ಮುಖವಾಡನ ವರಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡಿ ಎತ್ತಿಡಕ್ಕೆ ಹೋಗಲ್ಲ. ವಾರದ ಪೂಜೆ ಹೇಗಿದ್ರು ಮನೆ ದೇವರು ಲಕ್ಷ್ಮಿ ಆಗಿರೋದ್ರಿಂದ ಹಾಗೆ ಕಳಸಕ್ಕಿಟ್ಟು ಪೂಜೆ ಮಾಡ್ತೀನಿ. ಸೊ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆದಮೇಲೆ ಹಿಂದೆ ದಾರ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಿದ್ದೀನಿ. ಸೊ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಅಮ್ಮನವರ ಮುಖವಾಡದ ಭಾಗವನ್ನು ತೋರಿಸಿ ಅಂತೇಳಿ. ಸೊ ಈ ರೀತಿ ಇರುತ್ತೆ. ಇವಾಗ ನಾನು ಆ ಹೂಕಲ್ಲಿ ಈ ದಾರನ ಆ್ಯಡ್ ಮಾಡಿ ಕಟ್ತೀನಿ. ನಾನು ವಾರಕ್ಕೊಂದ್ಸಲ ದೇವ್ರ ಪಾತ್ರೆಗಳಾಗಿರ್ಬೋದು, ಅಮ್ಮನವರ ಈ ಮುಖವಾಡ ಆಗಿರ್ಬೋದು ವಾಶ್ ಮಾಡಬೇಕಾದ್ರೆ ಈ ದಾರನು ಕೂಡ ನಾನು ಬಿಸಿಲಲ್ಲಿ ತೊಳೆದು ಒಣಗಾಕ್ಬಿಡ್ತೀನಿ. ಇಲ್ಲ ತುಂಬಾ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ತುಂಬ ಗಲೀಜಾದಂಗೆ ಕಾಣಿಸ್ತಾ ಇದೆ ಅಂದರೆ ಅದನ್ನು ಕೂಡ ತೆಗೆದುಬಿಟ್ಟು ನೀವು ಬೇರೆ ಹೊಸದಾಗಿ ದಾರನ ಹಾಕ್ಬೋದು. ಸೊ ಈ ರೀತಿ ದಾರನ ಕಟ್. ಹಾಗೆ ನಾನು ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ 2 ಜನ ಮಕ್ಕಳಿಗೂ ನಾನು ಒಂದು ಬುಕ್ಸ್ನ ಕೊಡಿಸಿದ್ದೀನಿ. ಸೊ ಆ ಬುಕ್ಸಲ್ಲಿ ದಿನನಿತ್ಯ ಪೂಜೆ ಆದಮೇಲೆ ಅವರ ಇಷ್ಟವಾದಂಥ ಆರಾಧ್ಯ ದೈವ ಯಾರಿರ್ತಾರೆ ಅವರ ಹೆಸರನ್ನು ದಿನಕ್ಕೆ 50 ಸಲ ಇಲ್ಲ 100 ಸಲನಾದರೂ ಬರಿಬೋದು. ಸೊ ನಮ್ಮ ಮನೆಯಲ್ಲಿ ಹರೇ ಕೃಷ್ಣ ಅಂತ ಬರೆಯೋದು ಜಾಸ್ತಿ, ಮಕ್ಕಳು ಇಬ್ಬರು ಕೂಡ ಬರೀತಾರೆ. ಇದು ಒಂದು ಒಳ್ಳೆ ಅಭ್ಯಾಸ. ಕೆಲವೊಂದು ದಿನನಿತ್ಯ ಅವರಿಗೆ ಇಷ್ಟವಾದಂಥ ಶ್ಲೋಕನೂ ಕೂಡ ಆ ಬುಕ್ಸಲ್ಲಿ ಬರೆದು ಇಟ್ಕೊಂಡಿರ್ತಾರೆ. ಇದು ಒಂದು ಮಕ್ಕಳಿಗೆ ಒಳ್ಳೆ ಹ್ಯಾಬಿಟ್ಸ್ ಅಂತಲೇ ಹೇಳ್ತೀನಿ ಈ ರೀತಿ ಅಭ್ಯಾಸ ಮಾಡೋದ್ರಿಂದ. ಹಾಗೆ ನಾನು ಲಕ್ಷ್ಮೀ ಮುಖವಾಡಕ್ಕೆ ದಾರವನ್ನೆಲ್ಲ ಕಟ್ಟಿ ಆದಮೇಲೆ ಕಳಸಕ್ಕೆ ಈ ರೀತಿ ಟೈಟಾಗಿ ಹಿಂದೆಯಿಂದ ದಾರನ ಕಟ್ಟಿ ನಾನು ಇವಾಗ ಕಳಸನ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಕಳಸನ ಯಾವ ರೀತಿ ಕೂರಿಸ್ತೀರಾ ಅಂತ. ಹಾಗೆ ಇವಾಗ ನಾನೊಂದು ತೆಟ್ಟೆನ ತೊಗೊಂಡಿದ್ದೀನಿ. ಈ ತೆಟ್ಟೆಯಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೀನಿ. 1 ಪಾವು ಅಕ್ಕಿ ಫುಲ್ಲಾಗಿ ಆ ತೆಟ್ಟೆ ಒಳಗಡೆ ಹಾಕಬೇಕು. ಸೊ ಫುಲ್ 1 ಲೋಟ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 1 ಅಕ್ಕಿ ಫುಲ್ಲಾಗಿ 1 ಲೋಟ ಹಾಕಬೇಕಾಗುತ್ತೆ. ಅದರಲ್ಲಿ ಅರ್ಧ ಅಕ್ಕಿ ಹಾಕೋದು ಅರ್ಧ ಬಿಡೋದು ಮಾಡೋಕ್ಕೆ ಹೋಗಬಾರ್ದು. ಸೊ ಫುಲ್ಲಾಗಿ 1 ಪಾವು ಅಕ್ಕಿನ ನಾನು ಹಾಕಿದ್ದೀನಿ. ಹಾಕಿ ಆದಮೇಲೆ ಅದರ ಮೇಲೆ ಕಳಸನ ಇಡಬೇಕು. ಸೊ ಕಳಸನ ಇಡಬೇಕಾದ್ರೆ ನಾನು ಅಕ್ಕಿ ತುಂಬಿರುವಂಥ ತೆಟ್ಟೆನ ಇವಾಗ ತೋರಿಸ್ತಿದ್ದೀನಲ್ಲ ಆ ಸ್ಟ್ಯಾಂಡ್ ಮೇಲೆ ಅಕ್ಕಿ ತುಂಬಿರೋ ತೆಟ್ಟೆನ ಇಡ್ತೀನಿ. ಸೊ ಅದರ ಮೇಲೆ ಅಕ್ಕಿ ಒಳಗಡೆ ಕಳಸನ ಇಡ್ತೀನಿ. ಸೊ ಈ ಸ್ಟ್ಯಾಂಡ್ ಮೇಲೆ ಡೈರೆಕ್ಟಾಗಿ ತೆಟ್ಟೆನ ಇಟ್ಟು ಆಮೇಲೆ ಕಳಸನ ಇಡ್ತೀನಿ. ಸೊ ನಾನು ಇದನ್ನು ತುಂಬ ವರ್ಷಗಳಿಂದ ಇದೇ ರೀತಿ ನಾನು ಕಳಸನ ಕೂರಿಸೋದು. ನನಗೆ ಈ ಪೂಜೆ ಎಲ್ಲ ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ ನಿಮಗೆ ಅಂತ ಕೇಳಿದರು. ನನಗೆ 1 ಅವರ್ ಇಲ್ಲ 1.5 ಅವರ್ ಕೂಡ ಆಗುತ್ತೆ. ಕೆಲವೊಂದು ಸಲ ಈ ರೀತಿ ಕೂಡ ಟೈಮ್ ಹೋಗ್ತಾ ಇರುತ್ತೆ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ 10 ಗಂಟೆ ಒಳಗಡೆ ಪೂಜೆ ಮಾಡೋದಿದ್ರೆ ಮಾತ್ರ ನಾನು ಅವತ್ತಿನ ಪೂಜೆ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಈವ್ನಿಂಗ್ ಟೈಮಲ್ಲಿ ಪೂಜೆ ಮಾಡ್ತೀನಿ. ಸಾಯಂಕಾಲ 5 ಗಂಟೆ ಮೇಲೆ ಪೂಜೆನ ಮಾಡ್ತೀನಿ. ಸೊ ಇಲ್ಲ 10 ಗಂಟೆ ಮೇಲೆ ತುಂಬ ಲೇಟ್ ಆಯಿತು ಅಂದರೆ ನಾನು ಕಳಸನ ಇಡಕ್ಕೆ ಹೋಗಲ್ಲ. ಹಾಗೆ ನಾನು ಕಳಸದ ಪಕ್ಕದಲ್ಲೇ ಶಂಖನೂ ಇಡ್ತೀನಿ. ಶಂಖಕ್ಕೆ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಶಂಖನ ನಾನಿವಾಗ ಮೇಲ್ಮುಖ ಏನು ಮಾಡಿ ಇಟ್ಟಿದ್ದೀನಿ ಹಾಗೆ ಇಡಬೇಕು. ಸೊ ಕೆಳವಾಗಿ ಅಂದರೆ ಆ ಶಂಖನ ಕೆಳಭಾಗವಾಗಿ ಮಾಡಿ ಶಂಖನ ಇಡಕ್ಕೆ ಹೋಗಬಾರ್ದು. ಸೊ ಇದೇ ರೀತಿ ಇಡಬೇಕು. ಹಾಗೆ ನನ್ನ ಹತ್ರ ಪುಟ್ಟದಾಗಿರುವಂಥ ಅನ್ನಪೂರ್ಣೇಶ್ವರಿ ವಿಗ್ರಹ ಕೂಡ ಇತ್ತು. ಸೊ ಅದನ್ನು ಕೂಡ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಅನ್ನಪೂರ್ಣೇಶ್ವರಿ ವಿಗ್ರಹನ ಇಡಬೇಕಾದ್ರೆ ಅವ್ರು ಇಟ್ಕೊಂಡಿರೋಂಥ ಒಂದು ಅನ್ನದ ಕೈ ಏನಿರುತ್ತೆ ಆ ಕೈ ಮೇಲೆ ಒಂದೇ ಒಂದು ಕಾಳನ್ನ ಆ ಅನ್ನದ ಕೈ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಸೊ ಅದನ್ನು ಕೂಡ ನಾನು ಕಳಸದ ಜೊತೆಲೇ ಇಟ್ಟಿದ್ದೀನಿ. ಅದರ ಜೊತೆಗೆ ನಾನು ಸಾಲಿಗ್ರಾಮ ಮತ್ತು ಸುದರ್ಶನ ಚಕ್ರ, ಅದರ ಜೊತೆಗೆ ಗಣಪತಿ, ಪಚ್ಚೆ ಗಣಪತಿ, ಸೊ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ ಆ ಕಳಸದ ಜೊತೆಗೇ. ಹಾಗೆ ಇದನ್ನು ನೀವು ಕಮೆಂಟಲ್ಲಿ ಕೇಳ್ತೀರಾ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಎಲ್ಲಿ ತಗೊಂಡ್ರಿ ಅಂತ. ನಾನು ಬುಧನ್ ಗ್ರಹ ದೇವಸ್ಥಾನದಲ್ಲಿ ತಗೊಂಡಿದ್ದಂಥದ್ದು. ಸಾಲಿಗ್ರಾಮ ಹಾಗೆ ಪಚ್ಚೆ ಕಲ್ಲಾಗಿರ್ಬೋದು, ಪಚ್ಚೆ ಕಲ್ಲಿನ ಗಣಪತಿ ಆಗಿರ್ಬೋದು, ಹಾಗೆ ಸುದರ್ಶನ ಚಕ್ರ ಆಗಿರ್ಬೋದು, ಮತ್ತು ಗೋಮತಿ ಚಕ್ರಗಳು, ಇದನ್ನೆಲ್ಲ ನಾನು ಬುಧನ್ ಗ್ರಹ ದೇವಸ್ಥಾನದಲ್ಲಿ ತಗೊಂಡಿದ್ದು. ಯಾರಾದರೂ ತಮಿಳ್ನಾಡು ಸೈಡಲ್ಲಿ ದೇವಸ್ಥಾನಗಳನ್ನ ನೋಡೋಕ್ಕೆ ಬಂದಿದ್ರೆ ಬುಧನ್ ಗ್ರಹ, ಗುರು ಭಗವಾನ್ ದೇವಸ್ಥಾನ, ಶನೇಶ್ವರ ದೇವಸ್ಥಾನ ಇದನ್ನೆಲ್ಲ ನೋಡಿದರೆ ಗೊತ್ತಿರುತ್ತೆ. ಸೊ ಅಲ್ಲಿ ಈ ಥರದ ವಸ್ತುಗಳನ್ನೆಲ್ಲ ಮಾರ್ತಾ ಇರ್ತಾರೆ. ತುಂಬಾ ಒಳ್ಳೆಯದು ಈ ರೀತಿ ವಸ್ತುಗಳನ್ನ ಮನೇಲಿ ಇಟ್ಕೊಂಡು ದಿನನಿತ್ಯ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇದ್ದಂಗೆ ಇರುತ್ತೆ ಮನೆ ತುಂಬ. ಅದರ ಜೊತೆಗೆ ನಾನು ಇವಾಗ ಕಾಮಾಕ್ಷಿ ದೀಪದ ಬಗ್ಗೆ ತುಂಬ ಕೇಳಿದ್ರಿ. ಸೊ ಕಾಮಾಕ್ಷಿ ಅಮ್ಮನ ದೀಪಕ್ಕೆ ಇವಾಗ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಸೊ ಕಾಮಾಕ್ಷಿ ದೀಪಕ್ಕೆ ಕುಂಕುಮನ ಇಡಬೇಕಾದ್ರೆ
ಕೆಳಗಡೆ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಮುಂಚೆ ನಾನು ಹಾಸನಲ್ಲಿ ಇರಬೇಕಾದ್ರೆ ಅಂದರೆ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ದುಂಡು ದೀಪಗಳು ಬರುತ್ತಲ್ವ, ಸೊ ನಾನು ಬೆಳ್ಳಿಲಿ ಇಟ್ಕೊಂಡಿದ್ದೀನಲ್ಲ ಆ ಥರ ದೀಪಗಳನ್ನ ಹಚ್ತಾಯಿದ್ರು. ಇದು 8 ದಿಕ್ಕಕ್ಕೂ ಆಗುತ್ತೆ ಅಂತ ಹೇಳೋರು. ಒಂದು ದೀಪ ಅಂದರೆ 2 ದೀಪ ಹಚ್ಚಿದರೆ ಅದು 8 ದಿಕ್ಕಕ್ಕೂ ಸಮ ಅಂತ ಹೇಳೋರು ಆ ದೀಪನ. ಸೊ ನಾನು ಇಲ್ಲಿ ಬಂದಮೇಲೆ ಪಾಂಡಿಚೇರಿಗೆ ಬಂದಮೇಲೆ ಜಾಸ್ತಿ ಹೆಚ್ಚಾಗಿ ನೋಡಿದ್ದಂಥದ್ದು ಕಾಮಾಕ್ಷಿ ದೀಪನ. ಇಲ್ಲಿ ಕಾಮಾಕ್ಷಿ ದೀಪ ಅಂದರೆ 2 ಥರ ದೀಪಗಳು ಬರುತ್ತೆ. ಸೊ ನಾನು ಇವಾಗ ಕುಂಕುಮ ಇಡ್ತಿದ್ದೀನಲ್ಲ, ಇದು ನಿಜವಾದ ಕಾಮಾಕ್ಷಿ ದೀಪ. ನೋಡ್ಬೋದು, ಕಾಮಾಕ್ಷಿ ದೀಪ ಅಂತ ಅಂದರೆ ಒಂದು ಕೈಯಲ್ಲಿ ಕಬ್ಬನ್ನ ಇಟ್ಕೊಂಡಿರ್ತಾರೆ. ಸೊ ಕಬ್ಬನ್ನು ಇಟ್ಕೊಂಡಿರ್ತಾರೆ, ಅದು ಅಚ್ಚು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ದೀಪನ ತಗೋಬೇಕಾದ್ರೆ ಲಕ್ಷ್ಮೀ ಕಳೆ ಮುಂದೆ ನಗುತ್ತಾ ಇರುತ್ತಲ್ವ, ಸೊ ಆ ರೀತಿ ದೀಪನ ತಗೊಂಡ್ರೆ ತುಂಬಾ ಒಳ್ಳೆಯದು. ನಾನು ಇನ್ನೊಂದು ದೀಪ ತೋರಿಸ್ತಿದ್ದೀನಲ್ವ, ಸೊ ಇದು ಗಜಲಕ್ಷ್ಮಿ ದೀಪ. ಇದನ್ನೇ ಕಾಮಾಕ್ಷಿ ದೀಪ ಅಂತ ಹೇಳಿ ಅಂಗಡಿಗಳಲ್ಲಿ ಕೊಡ್ತಾರೆ. ಯಾಕಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂಗಡಿಯಲ್ಲಿ ಕಾಮಾಕ್ಷಿ ಅಮ್ಮನ ದೀಪನ ತಗೋಬೇಕಾದ್ರೆ ಇದೇ ಕಾಮಾಕ್ಷಿ ದೀಪ ಅಂತ ಹೇಳಿ ಕೊಟ್ಟಿದ್ದುಂಟು ನನಗೆ. ಹಾಗೆ ನಿಜವಾಗ್ಲೂ ಕಾಮಾಕ್ಷಿ ದೀಪ ಅಂತ ಅಂದರೆ ನಾನು ಕೆಳಗಡೆ ಇಟ್ಟಿದ್ದೇನಲ್ಲ, ಅದು ಕಾಮಾಕ್ಷಿ ಅಮ್ಮನ ದೀಪ, ಇದು ಗಜಲಕ್ಷ್ಮಿ ದೀಪ. ಸೊ ನಾನು ರೆಗ್ಯುಲರ್ ಆಗಿ ಕಾಮಾಕ್ಷಿ ಅಮ್ಮನ ದೀಪ ಹಚ್ತೀನಿ. ಗಜಲಕ್ಷ್ಮಿ ದೀಪನ ನಾನು ಶ್ರಾವಣ ಮಾಸದಲ್ಲಿ ಹಚ್ತೀನಿ. ಇದನ್ನು ಕೂಡ ಹಚ್ಬೋದು, ಸೊ ಅದನ್ನು ಕೂಡ ಹಚ್ಬೋದು. ಹಾಗಾಗಿ ನಾನು ಕಾಮಾಕ್ಷಿ ದೀಪನ ಹಚ್ತೀನಿ. ಹಾಗೆ ಕಾಮಾಕ್ಷಿ ದೀಪನ ಹಚ್ಚಬೇಕಾದ್ರೆ ಒಂದೇ ದೀಪನ ಹಚ್ಚಬೇಕು, 2 ಕಾಮಾಕ್ಷಿ ದೀಪನ ಹಚ್ಚಬಾರ್ದು. ಸೊ ಕಾಮಾಕ್ಷಿ ಅಮ್ಮನ ದೀಪ ಹಚ್ಚಬೇಕಾದ್ರೆ ಅದಕ್ಕೆ ಜೊತೆಗೆ ಅಂತ 2 ದೀಪನ ಹಚ್ಚಬೇಕಾಗುತ್ತೆ. ಹಾಗಾಗಿ ನಾನು 3 ದೀಪನ ಹಚ್ಚೋ ಅಂಥದ್ದು. ಮತ್ತು ನೋಡ್ತಾ ಇರ್ಬೋದು, ಒಂದು ಕೈಯಲ್ಲಿ ಕಬ್ಬನ್ನ ಇಟ್ಕೊಂಡಿದ್ದಾರೆ. ಆ ದೀಪದ ಹಿಂದೆ ಏನಿದೆ ಅಂತ ಕಾಮೆಂಟಲ್ಲಿ ಕೇಳಿದ್ರಿ. ಸೊ ಕಳಸ ಇದೆ, ಆ ಕಡೆ ಈ ಕಡೆ ಗಜ ಆನೆಗಳಿದೆ. ಸೊ ಇದು ಗಜಲಕ್ಷ್ಮಿ, ಹಿಂದೆ ಗಜಲಕ್ಷ್ಮಿ ಇದೆ, ಮುಂದೆ ಕಾಮಾಕ್ಷಿ ಅಮ್ಮನವರಿದ್ದಾರೆ. ಸೊ ಹಾಗಾಗಿ ನನಗೆ ಒಂದೇ ದೀಪದಲ್ಲಿ ಗಜಲಕ್ಷ್ಮಿ ಇರೋದು ಮತ್ತು ಕಾಮಾಕ್ಷಿ ಇರೋದು ದೀಪ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ನಾನು ಇಷ್ಟಪಟ್ಟು ತುಂಬ ದಿನಗಳಿಂದ ಹುಡುಕ್ತಾ ಇದ್ದೆ. ಈ ರೀತಿ ದೀಪ ಸಿಕ್ಕಿದ್ದು ನನಗೆ ಒಳ್ಳೆಯದಂತ ಅನ್ನಿಸ್ತು. ಅದ್ರ ಜೊತೆಗೆ ನಾನು ಇವಾಗ ಆ ಮುಳ್ಳುಗಳೇನಿದೆ ಅದನ್ನು ತೋರಿಸ್ತಾ ಇದ್ದೀನಲ್ಲ, ಅದು ನಮ್ಮ ಲಾಭ ನಷ್ಟನ ಗುರುತಿಸುತ್ತೆ ಅಂತ ಹೇಳ್ತಾರೆ. ಒಂದು ಸೈಡು 15 ಮುಳ್ಳಿರುತ್ತೆ. ಸೊ ಕೆಳಗಡೆಯಿಂದ ನೀವು ಲಾಭ ನಷ್ಟ ಅಂತ ಕೌಂಟ್ ಮಾಡ್ಕೊಂಡು ಬಂದರೆ ಆ ಗೋಪುರದಲ್ಲಿ ಲಾಭದಲ್ಲೇ ಹೋಗಿ ಮುಗಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ದೀಪ ನಮ್ಮ ಲಾಭ ನಷ್ಟನ ಗುರುತಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಕಾಮಾಕ್ಷಿ ಅಮ್ಮನ ದೀಪನ ಹಚ್ಚಬೇಕಾದ್ರೆ ನೆಲದಲ್ಲಿ ಇಟ್ಟು ದೀಪನ ಹಚ್ಚಬಾರ್ದು, ಕೆಳಗಡೆ ಒಂದು ಪ್ಲೇಟ್ನ ಇಟ್ಟು ದೀಪನ ಹಚ್ಚಬೇಕಾಗುತ್ತೆ. ಸೊ ನಾನು ಮುಂಚೆನೇ ಹೇಳಿರೋ ಹಾಗೆ ಒಂದೇ ಒಂದು ಕಾಮಾಕ್ಷಿಯ ದೀಪನ ಹಚ್ಚಬಾರ್ದು, ಜೊತೆಗೆ 2 ದೀಪನ ಹಚ್ಚಬೇಕಾಗತ್ತೆ. ಸೊ ಹಾಗಾಗಿ ನಾನು 3 ದೀಪನ ಹಚ್ಚಿದ್ದು. ಕಾಮಾಕ್ಷಿ ದೀಪನೇ 2ನ್ನ ಹಚ್ಚಬಾರ್ದು, ಒಂದೇ ಕಾಮಾಕ್ಷಿ ದೀಪನ ಹಚ್ಚಬೇಕು, ಅದರ ಜೊತೆಗೆ 2 ದೀಪನ ಹಚ್ಚಬೇಕು. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಇವಾಗೇನು ತೋರಿಸ್ತಾ ಇದ್ದೀನಿ ಅಂದರೆ ಇದು ವೇಲು ಮುರುಗನ್ ದೇವಸ್ಥಾನದಲ್ಲಿ ತಗೊಂಡು ಬಂದಿದ್ದಂಥದ್ದು. ಹಾಗೆ ಇದನ್ನು ಪಾಂಡಿಚೇರಿಗೆ ಬರಬೇಕಾದ್ರೆ ಸೇಲಂ ಹತ್ರ ಮುತ್ತುಮಲೆ ಅಂತ ಒಂದು ಊರಿದೆ. ಸೊ ಆ ದೇವಸ್ಥಾನದಲ್ಲಿ ತಗೊಂಡು ಬಂದ ಇನ್ನೊಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನಮಗೆ ಅಂತ ಕುಂಕುಮನ ಇಟ್ಕೊಳ್ಳೋಕ್ಕೆ ಸಪ್ರೇಟಾಗಿ ಅರಿಶಿನ ಕುಂಕುಮನ ಎತ್ತಿಟ್ಕೊಂಡಿರ್ತೀನಿ. ದೇವರಿಗೆ ಅಂತಲೇ ಸಪ್ರೇಟಾಗಿ ಅರಿಶಿನ ಕುಂಕುಮನ ಕಳಸದ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಸೊ ಇದನ್ನು ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ, ಕಳಸಕ್ಕೆ ಫೋಟೋಗಳಿಗೆ ಇಡೋಕ್ಕೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ, ಕಾಮಾಕ್ಷಿ ದೀಪದ ಜೊತೆಗೆ 2 ಜೊತೆ ದೀಪನ ಇಟ್ಕೊಂಡಿದ್ದೀನಿ. ಈ 2 ದೀಪನ ಹಚ್ಚಬೇಕು. ಶುಕ್ರವಾರ ಪೂಜೆ ಮಾಡಬೇಕಾದ್ರೆ ದೇವರಿಗೆ ನೈವೇದ್ಯಕ್ಕೆ ಅಂತ ಮೊಸರನ್ನ ಮಾಡ್ಬೋದು, ಇಲ್ಲ ಅಂದರೆ ಸ್ವೀಟ್ ಪೊಂಗಲ್ನ ಮಾಡ್ತೀನಿ. ಸೊ ಇಲ್ಲ ಅದಕ್ಕೂ ಟೈಮ್ ಆಯಿತು, ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಇಟ್ಟು ಪೂಜೆ ಮಾಡಿಬಿಡ್ತೀನಿ. ಹಾಗೆ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಂಥದ್ದು. ದೀಪ ಹಚ್ಚೋಕ್ಕೂ ಒಂದು ಕ್ರಮ ಇದೆ. ಸೊ ಏನಪ್ಪ ಅದು ಅಂತ ಅಂದರೆ ದೀಪದೊಳಗಡೆ ಎಣ್ಣೆನ ಹಾಕಿ ಆಮೇಲೆ ಬತ್ತಿ ಎಲ್ಲ ಹಾಕಿ ದೀಪನ ಹಚ್ಚಬೇಕು. ಮೊದಲೇ ದೀಪದೊಳಗಡೆ ಬತ್ತಿ ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿನ ಹಚ್ಚೋಕ್ಕೆ ಹೋಗಬಾರ್ದು. ಸೊ ನಾವು ಮಾಡಿದ್ದಂಥ ಪೂಜೆ ದೇವರಿಗೆ ತಲುಪಿದೆಯೋ ಇಲ್ವೋ ಅಂತ ದೀಪದ ಮುಖಾಂತರ ತಿಳ್ಕೊಬೋದು ಅಂತ ಹೇಳ್ಕೊಡ್ತಾಯಿದ್ರು ನಮ್ಮ ಅಜ್ಜಿ. ಯಾವ ರೀತಿ ಅಂತ ಅಂದರೆ ನಾವು ಏನೇ ಪ್ರಾರ್ಥನೆ ಮಾಡ್ಕೊಂಡು ತಾಟೋಗಿ ದೇವ್ರ ಹತ್ರ ಹೇಳುತ್ತೆ ಅಂತ ಹೇಳೋರು. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ, ಬಟ್ ಆದ್ರೂ ದೊಡ್ಡವರು ಹೇಳಿದ ಮಾತನ್ನು ಕೇಳಬೇಕಲ್ವ, ಅದೊಂದು ನಂಬಿಕೆ ನನಗೆ ಅಷ್ಟೇ. ಹಾಗೆ ದೀಪನ ಒಂದು ಕ್ರಮವಾದ ರೀತಿಯಲ್ಲಿ ಹಚ್ಚಿದರೆ ಸೊ ತುಂಬ ಗಂಟೆಗಳ ಕಾಲ ದೀಪ ಚೆನ್ನಾಗಿ ಉರಿತಾನೆ ಇರುತ್ತೆ. ಹಾಗೆ ನಮಗೂ ಒಂಥರ ತೃಪ್ತಿಯಾಗುತ್ತೆ. ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ಕೊಂಡು ದೀಪನ ಹಚ್ತಾ ದೇವ್ರ ಪೂಜೆ ಮಾಡಬೇಕಾದ್ರೆ ತುಂಬಾ ಒಂದು ಒಳ್ಳೆ ಅದ್ಭುತವಾದಂಥ ಪಾಸಿಟಿವ್ ಎನರ್ಜಿ ಸಿಕ್ತಂಗೆ ಅನಿಸುತ್ತೆ ನನಗೆ. ಸೊ ಇದು ನನ್ನ ನಂಬಿಕೆ. ಇಷ್ಟಾಗಿತ್ತು ನನ್ನ ಶುಕ್ರವಾರದ ಪೂಜೆಯ ದಿನ. ಹಾಗೆ ಆಲ್ಮೋಸ್ಟ್ ನಾನು ಎಲ್ಲ ಕಮೆಂಟ್ಗೂ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದು ಲೈಕ್ನ ಕೊಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.